ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಶಿಲಾಯುಗದ ಆದಿಮಾನವರ ಗುಹೆಗಳಲ್ಲೂ ಸಹ ಈ ಸಸ್ಯದ ಗೆಡ್ಡೆಗಳು ಪತ್ತೆಯಾಗಿವೆ. ಈ ಗಿಡದ ಹೆಸರೇ ಕೆಸವು ಅಥವಾ ಕೆಸವಿನದಂಟು ಗಿಡ. ಅರೇಸಿಯೇ ಕುಟುಂಬಕ್ಕೆ ಸೇರಿದ ಕೆಸವಿನ ವೈಜ್ಞಾನಿಕ ಹೆಸರು ಕೋಲೋಕೇಶಿಯಾ ಎಸ್ಕ್ಯುಲೆಂಟಾ. ಸಂಸ್ಕೃತದಲ್ಲಿ ದಲಸಾರಿಣಿ, ಕಚ್ಚಿ ಎಂದರೆ ಕನ್ನಡದಲ್ಲಿ ಕೆಸವೆ, ಸಾವೆಗೆಡ್ಡೆ, ಕಾಲಕಚ್ಚು, ನಿಡಪತ್ರ ಎಂದು, ಹಿಂದಿಯಲ್ಲಿ ಅರಬಿ, ಕಚಾಲು ಹಾಗೂ ಆಂಗ್ಲ ಭಾಷೆಯಲ್ಲಿ ಟರೋ, ಕೋಕೋಯಾಮ್ ಹಾಗೂ ಐವಿ ಎನ್ನುತ್ತಾರೆ. ಕೆಸವಿನ ಮೂಲ ದಕ್ಷಿಣ ಭಾರತ ಹಾಗೂ ದಕ್ಷಿಣ ಏಷ್ಯಾ ಆಗಿದ್ದು ಇಂಡೋಮಲಯ, ನೇಪಾಳ, ಬಾಂಗ್ಲಾದೇಶ, ಆಫ್ರಿಕಾ, ಅಮೆರಿಕ, ಆಸ್ಟ್ರೇಲಿಯಾ, ನೈಜೀರಿಯಾ ಮುಂತಾದ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ತೇವಾಂಶವಿರುವ ಪ್ರದೇಶಗಳಲ್ಲಿ, ವಿಶೇಷವಾಗಿ ಮಲೆನಾಡಿನಲ್ಲಿ ತಾನಾಗಿಯೇ ಬೆಳೆಯುವ ಕೆಸವು ಸುಮಾರು 4 ರಿಂದ 6 ಅಡಿ ಎತ್ತರವಾಗಿ ಬೆಳೆಯುವ ನೀಳವಾದ ಹಸಿರು ಹಾಗೂ ಗುಲಾಬಿ ಬಣ್ಣದ ಕಾಂಡಗಳಿದ್ದು ಹೃದಯಾಕಾರದ ಅಗಲವಾದ ಛತ್ರಿಯಂತಹ ಎಲೆಗಳಿದ್ದು ಸುಮಾರು 1 ರಿಂದ 4 ಕೆಜಿಯ ಗೆಡ್ಡೆಗಳಿರುತ್ತವೆ. ಕೆಸವಿನಲ್ಲಿ ಹಲವಾರು ಪ್ರಭೇದದ ಸಸ್ಯಗಳಿವೆ. ಪ್ರೋಟೀನ್, ಫ್ಯಾಟ್, ವಿಟಮಿನ್ ಸಿ ಹಾಗೂ ಎ, ಕ್ಯಾಲ್ಸಿಯಂ, ನಾರು, ಮೆಗ್ನೀಷಿಯಂ, ಫಾಸ್ಫರಸ್, ಕಬ್ಬಿಣದ ಅಂಶ ಮುಂತಾದ ಸತ್ವಗಳಿಂದ ಕೂಡಿರುವ ಕೆಸವನ್ನ ಸಾಂಪ್ರದಾಯಿಕ, ಆಯುರ್ವೇದ, ಸಿದ್ಧ, ಯುನಾನಿ ಹಾಗೂ ಚೀನಾ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ಉತ್ಖನನದ ಸಂದರ್ಭದಲ್ಲಿ ಶಿಲಾಯುಗದ ಆದಿಮಾನವರ ಗುಹೆಗಳಲ್ಲಿ ಕೆಸವಿನ ಗೆಡ್ಡೆಗಳು ಪತ್ತೆಯಾಗಿದ್ದು ಹಲವಾರು ಪೌರಾಣಿಕ ಕಥೆಗಳಲ್ಲೂ ಕೂಡ ಕೆಸವಿನ ವಿಶೇಷವಾದ ಉಲ್ಲೇಖಗಳಿವೆ. ಮನೆಗಳ ಮುಂದೆ ಅಲಂಕಾರಿಕ ಸಸ್ಯವಾಗಿ ಮಾತ್ರವಲ್ಲದೆ ಕೆಸವಿನ ಗಿಡಗಳನ್ನ ವಾಣಿಜ್ಯ ಬೆಳೆಯಾಗಿಯೂ ಕೂಡ ಬೆಳೆಯಲಾಗುತ್ತದೆ. ಕೆಸವಿನ ಎಲೆಗಳಿಂದ ಸಾಂಬಾರ್ ಸೇರಿದಂತೆ ಪತ್ರೊಡೆಯಂತಹ ಪ್ರಸಿದ್ಧ ಖಾದ್ಯಗಳನ್ನ ತಯಾರಿಸಲಾಗುತ್ತದೆ. ಇದರ ಕಾಂಡ ಹಾಗೂ ಗೆಡ್ಡೆಗಳಿಂದಲೂ ಕೂಡ ಹಲವಾರು ಖಾದ್ಯಗಳನ್ನ ತಯಾರಿಸಲಾಗುತ್ತದೆ. ವರ್ಷದಲ್ಲಿ ಕನಿಷ್ಠ 2 ರಿಂದ 3 ಬಾರಿಯಾದರೂ ಕೂಡ ಕೆಸವಿನ ಉತ್ಪನ್ನಗಳ ಆಹಾರಗಳನ್ನ ಸೇವಿಸುವುದರಿಂದ ಜಠರಕ್ಕೆ ಸಂಬಂಧಿಸಿದ ಎಲ್ಲಾ ಕಾಯಿಲೆಗಳಿಂದಲೂ ಕೂಡ ದೂರವಿರಬಹುದು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಕೆಸವಿನ ಎಲೆಗಳ ಕಷಾಯ ಉಪಯುಕ್ತವಾಗಿದ್ದು ಈ ಎಲೆಗಳ ರಸವನ್ನ ಯಾವುದೇ ಗಾಯ ಹಾಗೂ ವ್ರಣಗಳಿಗೆ ಲೇಪಿಸಬಹುದು. ಕೆಸವಿನ ಉತ್ಪನ್ನಗಳನ್ನ ನೇರವಾಗಿ ಸೇವಿಸಿದರೆ ಬಾಯಿ ಹಾಗೂ ನಾಲಿಗೆ ಕಡಿತ ಉಂಟಾಗುತ್ತದೆ. ಹಾಗಾಗಿ ಇದರ ಉತ್ಪನ್ನಗಳನ್ನ ನೀರಿನಲ್ಲಿ ನೆನೆಸಿ ಚೆನ್ನಾಗಿ ಬೇಯಿಸಿಯೇ ತಿನ್ನಬೇಕು. ಕೆಸವಿನಲ್ಲಿ ಕ್ಯಾಲ್ಸಿಯಂ ಆಕ್ಸುಲೇಟ್ ಅಂಶ ಅಧಿಕವಾಗಿರುವುದರಿಂದ ನಿಯಮಿತವಾಗಿ ಸೇವಿಸದೆ ಆಗಾಗ ಸೇವಿಸುವುದೇ ಸೂಕ್ತ.